ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿಯವರೆಗೂ ಕೂಡ ಚಿಕ್ಕಬಳ್ಳಾಪುರದ ಲೆಕ್ಕಾಚಾರಗಳು ಸಿಕ್ಕಿರಲಿಲ್ಲ. ಈಗ ಸುಧಾಕರ್ ಅವರು ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಏನಾಗ್ತಾ ಇದೆ, ಸುಧಾಕರ್ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಮೊದಲನೇ ಸುತ್ತು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆಯೂ ಕೂಡ ಈಗ ಮುಕ್ತಾಯವಾಗಿರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಮುನ್ನಡೆಯಲ್ಲಿ, ರಕ್ಷಾರಾಮಯ್ಯ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಅಭ್ಯರ್ಥಿ ತುಂಬಾ ಫೈಟ್ ಇತ್ತು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಚಿಕ್ಕಬಳ್ಳಾಪುರದಲ್ಲಿ. ಈ ಕಡೆಗೆ ಮತ್ತೆ ದೇಶದ ವಿಚಾರಕ್ಕೆ ಹೋಗೋಣ. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಈಗ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಬಿಹಾರದ ನಂಬರ್ಸ್ಗಳು ಏನಾಗ್ತಾ ಇದೆ ಅಂತ ಹೇಳಿ ನೋಡೋಣ. ಯಾವ ರೀತಿಯಾಗಿದೆ. ಈ ಕಡೆ ಗುಜರಾತ್ನಲ್ಲೂ ಸಹ ಬಿಜೆಪಿಗೆ ಭಾರಿ ಮುನ್ನಡೆ. ಆಲ್ಮೋಸ್ಟ್ ಎಕ್ಸಿಟ್ ಪೋಲ್ಗಳಲ್ಲಿ ಹೇಳ್ತಾ ಇದ್ದು ಕ್ಲೀನ್ ಸ್ವೀಪ್ ಮಾಡ್ಕೊಳ್ತಾರೆ ಗುಜರಾತ್ನಲ್ಲಿ ಅಂತ ಹೇಳಿ. 4-5 ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಆಗುತ್ತೆ ಅಂತ ಹೇಳಿ. ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳೋಣ ನಿಮಗೆ. ಒಟ್ಟು ನಂಬರ್ಸ್ಗಳನ್ನು ನಿಮ್ಮ ಮುಂದೆ ಸ್ಕ್ರೀನ್ ಮೇಲೆ ಇದೆ. ರಾಜ್ಯದಲ್ಲಿ ಏನಾಗ್ತಾ ಇದೆ, ದೇಶದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ. ಕರ್ನಾಟಕದಲ್ಲಿ ಒಟ್ಟು 28 ಕ್ಷೇತ್ರಗಳಲ್ಲಿ ಈಗಾಗಲೇ 27 ಮುನ್ನಡೆಯನ್ನ ಸಿಗ್ತಾ ಇದೆ. 17 ಬಿಜೆಪಿ ಇದೆ, 2 JDS ಇದೆ, 8 ಕಾಂಗ್ರೆಸ್ ಇದೆ. ದೇಶದಲ್ಲಿ 307 NDA ಮುನ್ನಡೆ ಇದ್ರೆ INDIA 172 ಇದೆ, 30 ಅದರ್ಸ್ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗ್ತಾ ಇದೆ ಅನ್ನುವಂಥ ನಂಬರ್ಸ್ಗಳನ್ನ ಕೂಡ ಕೊಡ್ತಾ ಇದ್ದೀವಿ. ಕೇರಳದಲ್ಲಿ ಈಗಾಗಲೇ ಬಿಜೆಪಿ 1 ಸೀಟ್ಗಳಲ್ಲಾದರೂ ಕಾಣಿಸಿಕೊಳ್ತಾ ಇದೆ ಮುನ್ನಡೆಯಲ್ಲಿ. UDF 10ರಲ್ಲಿದೆ, LDF 8ರಲ್ಲಿದೆ. ಆಸಾಂನಲ್ಲಿ 12ರಲ್ಲಿ ಮುನ್ನಡೆ ಇದೆ, ಅದರಲ್ಲಿ NDA 9ರಲ್ಲಿ ಮುನ್ನಡೆ ಇದೆ, INDIA 3ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಹಾಗೆ. ಒಟ್ಟು 6 ಇರೋದಲ್ಲಿ NDA 1ರಲ್ಲಿ ಕಾಣಿಸಿಕೊಳ್ತಾ ಇದೆ, ಇನ್ನುಳಿದಂಥ ಮುನ್ನಡೆಗಳು ಸಿಗ್ತಾ ಇಲ್ಲ. ಉತ್ತರಾಖಂಡ್ನಲ್ಲೂ ಕೂಡ NDA 2ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ, ಇನ್ನುಳಿದಂಥ ನಂಬರ್ಸ್ಗಳು ಸಿಗ್ತಾ ಇಲ್ಲ. ಈಗ ಹಲವು ರಾಜ್ಯಗಳಲ್ಲಿ ಯಾವ್ಯಾವ ನಂಬರ್ಸ್ಗಳಿದೆ ಅಂತೇಳಿ. ಆಂಧ್ರದಲ್ಲಂತೂ TDP ಪ್ಲಸ್ 11 ಕಾಣಿಸಿಕೊಳ್ತಾ ಇದೆ, YSR 0 ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸಿಕೊಳ್ತಾ ಇರುವಂಥದ್ದು. ಆಂಧ್ರ ಅಸೆಂಬ್ಲಿದು ಹೇಳ್ತಾ ಇದೀವಿ ನಿಮಗೆ. ಆಂಧ್ರ ಅಸೆಂಬ್ಲಿಯ ವಿಚಾರ, ಅದರ ಜೊತೆಗೆ ಕಾರಣ ಈ ಚುನಾವಣೆ ಜೊತೆಗೆ ಅಸೆಂಬ್ಲಿ ಚುನಾವಣೆಗಳು ಕೂಡ ನಡೀತು, ವಿಧಾನಸಭೆಯ ಚುನಾವಣೆಗಳು, ಆ ನಂಬರ್ಸ್ಗಳು ಕೂಡ ಇದೆ.